ಬೆಂಗಳೂರಲ್ಲಿ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ರಹಸ್ಯ ಸಂಬಂಧ ಐಟಿ ಕಿರುಕುಳಕ್ಕೆ ಆತ್ಮಹತ್ಯೆನ ಬೇರೆ ಒತ್ತಡ ಇತ್ತ. ರಾಯ್ ಕುಟುಂಬಸ್ಥರಿಂದ ಮಾಹಿತಿ ಕಲೆ ಹಾಕಿದ್ದಾರೆ ಪೊಲೀಸರು. ನಿನ್ನೆ ತಡರಾತ್ರಿ ಇಡೀ ಕುಟುಂಬ ದುಬೈನಿಂದ ಬಂದು ಖಾಸಗಿ ಹೋಟೆಲ್ನಲ್ಲಿ ತಂಗಿದೆ. ಬೆಳಗ್ಗೆ ಅವರ ಮಾಹಿತಿ ಕಲೆ ಹಾಕಿದ್ರು ಪೊಲೀಸರು ಅವರ ಬಳಿ. ಡಿಸೆಂಬರ್ 3ರಂದು ಕೇರಳ ಐಟಿ ಅಧಿಕಾರಿಗಳಿಂದ ಹಲವು ಕಡೆ ದಾಳಿ ನಡೆದಿತ್ತು. ಕೇರಳ ಮತ್ತು ಬೆಂಗಳೂರಿನ ಹಲವು ಕಡೆ ಐಟಿ ದಾಳಿ ನಡೆದಿರುತ್ತೆ. ಡಿಸೆಂಬರ್ 3ರಿಂದ 7ರವರೆಗೆ ಐಟಿ ಅಧಿಕಾರಿಗಳ ಶೋಧ ನಡೆದಿರುತ್ತೆ. ಡಿಸೆಂಬರ್ 8ರ ಬಳಿಕ ಐಟಿಯಿಂದ ಸಿಜೆ ರಾಯ್ಗೆ ನೋಟಿಸ್ ನೀಡಲಾಗುತ್ತೆ. ಹಲವು ಆಸ್ತಿ ಖರೀದಿ ಬಗ್ಗೆ ಅಧಿಕಾರಿಗಳು ರಾಯ್ಗೆ ಪ್ರಶ್ನೆ ಮಾಡ್ತಾರೆ. ಐಟಿ ರಿಟರ್ನ್ಸ್ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ಉದ್ಯಮಿ ರಾಯ್ ಕೊಟ್ಟಿಲ್ಲ. ಕಾನ್ಫಿಡೆಂಟ್ ಕಚೇರಿಗೆ ಬರೋದಾಗಿ ಐಟಿ ಅಧಿಕಾರಿಗಳು ಹೇಳಿರ್ತಾರೆ. ಜನವರಿ 18ರಂದು ಐಟಿ ಅಧಿಕಾರಿಗಳು ರಾಯ್ ಕಚೇರಿನ ಪರಿಶೀಲನೆ ಮಾಡ್ತಾರೆ. ಐಟಿ ಒತ್ತಡದ ಬಗ್ಗೆ ರಾಯ್ ಕುಟುಂಬ ಉಲ್ಲೇಖ ಮಾಡಿದೆ. ಯಾವ ರೀತಿ ಡಿಸೆಂಬರ್ನಿಂದ ಏನೇನೆಲ್ಲ ನಡೆಯಿತು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದೆ. ಡಿಸೆಂಬರ್ 3ರಿಂದ 7ರವರೆಗೆ ಐಟಿ ಅಧಿಕಾರಿಗಳ ಶೋಧ ನಡೆದಿರುತ್ತೆ. 8ನೇ ತಾರೀಕಿನ ಬಳಿಕ ನೋಟಿಸ್ ಕೊಡ್ತಾರೆ. ಹಲವಾರು ಆಸ್ತಿ ಖರೀದಿ ಬಗ್ಗೆ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. ಅದರ ಜೊತೆಗೆ ಐಟಿ ರಿಟರ್ನ್ಸ್ ಬಗ್ಗೆ ಕೂಡ ಸ್ಪಷ್ಟ ಮಾಹಿತಿಯನ್ನ ಉದ್ಯಮಿ ರಾಯ್ ನೀಡಿರೋದಿಲ್ಲ. ಕಾನ್ಫಿಡೆಂಟ್ ಕಚೇರಿಗೆ ನಾವು ಬರ್ತೀವಿ ಅಂತ ಐಟಿ ಅಧಿಕಾರಿಗಳು ಹೇಳಿರ್ತಾರೆ. ಜನವರಿ 18ನೇ ತಾರೀಕು ಐಟಿ ಅಧಿಕಾರಿಗಳು ಬಂದು ಕಚೇರಿ ಪರಿಶೀಲನೆ ಮಾಡ್ತಾರೆ. ಐಟಿ ಒತ್ತಡದ ಬಗ್ಗೆ ಉಲ್ಲೇಖ ಮಾಡಿದೆ ರಾಯ್ ಕುಟುಂಬ ಏನೇನಾಗಿದೆ ಅಂತ. ಮೊದಲಿಗೆ ಇವರ ಸಹೋದರ ಹೇಳಿದ್ರು ಇದನ್ನ, ಈಗ ಕುಟುಂಬಸ್ಥರು ಕೂಡ ಹೇಳಿದ್ದಾರೆ. ಮಗ ಮಗಳು ಪತ್ನಿಯನ್ನ ಅಗಲಿದ್ದಾರೆ ಸಿಜೆ ರಾಯ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ರವಿ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರವಿ, ಕುಟುಂಬಸ್ಥರಿಂದ ಕೂಡ ಈಗ ಐಟಿ ಒತ್ತಡ ಇತ್ತು ಅನ್ನೋದು ಅವರ ಮಾಹಿತಿಯಿಂದ ತಿಳಿದು ಬರ್ತಾ ಇದೆ. ಅವರ ಸಹೋದರ ಕೂಡ ಇದೇ ಮಾತು ಹೇಳಿದ್ರು. ಇಲ್ಲಿವರೆಗೆ ಏನೇನು ಅಪ್ಡೇಟ್ ಸಿಗ್ತಾ ಇದೆ? 1-1.5 ಗಂಟೆಗಳ ಕಾಲ ವಿಚಾರಣೆ ಎದುರಿಸ್ತಾರೆ. ಆಮೇಲೆ ಹೋಗಿ ರೂಮ್ ಬಾಗಿಲು ಹಾಕೊಂಡು 15 ನಿಮಿಷದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಏನೇನು ಕುಟುಂಬದಿಂದ ಬಂದಿರೋ ಮಾಹಿತಿ? ಆಡಿಯೋ ಕೇಳಿಸ್ತಾ ಇಲ್ಲ. ರೈಟ್, ವಾಪಸ್ ಸಂಪರ್ಕಿಸೋ ಪ್ರಯತ್ನ ಪಡ್ತೀವಿ. ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ರವಿ ನಮ್ಮ ಜೊತೆ ಲೈವ್ ನಲ್ಲಿ ಇರ್ತಾರೆ. ಹೆಚ್ಚಿನ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ. ಸದ್ಯಕ್ಕೆ ಕುಟುಂಬದಿಂದ ಮಾಹಿತಿ ಪಡ್ಕೊಂಡಿದ್ದಾರೆ. ಐಟಿ ರೇಡ್ನ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ. ಯಾವಾಗಿಂದ ಐಟಿ ರೇಡ್ ಆಗಿತ್ತು ಅದರ ಬಗ್ಗೆ ಸಿಜೆ ರಾಯ್ ನಿಮ್ಮ ಬಳಿ ಏನ್ ಹೇಳ್ಕೊಂಡಿದ್ರು? ಒತ್ತಡ ಇತ್ತ? ಏನ್ ಮಾತಾಡ್ತಾ ಇದ್ರು? ಯಾವಾಗ ರೇಡ್ ಆಗಿತ್ತು? ಅಧಿಕಾರಿಗಳು ಏನೇನ್ ಡಾಕ್ಯುಮೆಂಟ್ಸ್ ಕೇಳಿದ್ರು? ಕುಟುಂಬಕ್ಕೆ ಎಷ್ಟು ವಿಷಯ ಗೊತ್ತಿದೆ? ಇಡೀ ಕುಟುಂಬ ದುಬೈನಲ್ಲಿದೆ. ದುಬೈನಿಂದ ಬಂದಿದ್ದಾರೆ ಭಾರತಕ್ಕೆ. ಅವರ ಬಳಿ ಏನೇನು ಮಾಹಿತಿ ಸಾಧ್ಯವೋ ಎಲ್ಲ ಮಾಹಿತಿ ಪಡ್ಕೊಂಡಿದ್ದಾರೆ. ಮಗಳು ಕಾರ್ನ ಮುಂಭಾಗದಲ್ಲಿ ಮಗಳು ಕೂತಿದ್ದು, ಹಿಂಭಾಗದಲ್ಲಿ ತಾಯಿ ಕೂತಿದ್ದಾರೆ. ಕ್ರೈಮ್ ಬ್ಯೂರೋ ಹೆಡ್ ರವಿ ನಮ್ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ರವಿ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ಸಲ ಅವರನ್ನ ಸಂಪರ್ಕಿಸೋ ಪ್ರಯತ್ನ ಪಡ್ತೀವಿ. ಐಟಿ ರಿಟರ್ನ್ಸ್ ಬಗ್ಗೆ ಕೂಡ ಸ್ಪಷ್ಟ ಮಾಹಿತಿ ಉದ್ಯಮಿ ರಾಯ್ ಇಂದ ಸಿಕ್ಕಿಲ್ಲ. ಆಸ್ತಿ ಖರೀದಿಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ವಿವಿಧ ಭಾಗಗಳಲ್ಲಿ ಖರೀದಿ ಮಾಡಿರೋ ಆಸ್ತಿ ಬಗ್ಗೆ ವಿವರಣೆ ಕೇಳಿದ್ದಾರೆ. ಮಗ ಮಗಳು ಪತ್ನಿ ದುಬೈನಿಂದ ನೇರವಾಗಿ ಬೆಂಗಳೂರಿಗೆ ಬಂದಿಳಿದು ಆಸ್ಪತ್ರೆಗೆ ನಿನ್ನೆ ತಡರಾತ್ರಿ ಬಂದಿರೋ ವಿಜುವಲ್ ಇದು. ಬಂದ ಮೇಲೆ ಮರಣೋತ್ತರ ಪರೀಕ್ಷೆಗೆ ಅನುಮತಿ ಕೊಟ್ಟು ಸಹಿ ಮಾಡಿದ್ರು. ಒಂದು ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ರು. ಪೊಲೀಸರು ಅಲ್ಲೇ ಹೋಗಿ ಮಾಹಿತಿ ಕಲೆ ಹಾಕಿದ್ದಾರೆ. ಮೊಹಮ್ಮದ್ ನಲಪಾಡ್ ವಿಷಯ ತಿಳಿದಾಗಿನಿಂದ ಆಸ್ಪತ್ರೆ ಬಳಿ ಇದ್ದಾರೆ. ಕುಟುಂಬ ಬಂದಾಗ್ಲೂ ಕೂಡ ಅಲ್ಲೇ ಇದ್ರು. ಐಟಿ ಅಧಿಕಾರಿಗಳ ದಾಳಿ 3ರಿಂದ 7ನೇ ತಾರೀಕು ನಡೆದಿತ್ತು. 8ನೇ ತಾರೀಕು ನೋಟಿಸ್ ನೀಡಲಾಗಿತ್ತು. ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ಅದರಲ್ಲಿ ಪ್ರಮುಖವಾಗಿ ಆಸ್ತಿ ಖರೀದಿಯ ಪ್ರಶ್ನೆ, ಐಟಿ ರಿಟರ್ನ್ಸ್ ಪ್ರಶ್ನೆ. ಜನವರಿ 18ಕ್ಕೆ ನಾವು ನಿಮ್ಮ ಕಚೇರಿಗೆ ಬರ್ತೀವಿ ಅಂತ ಹೇಳಿದ್ರು. ಅದರಂತೆ ಐಟಿ ಅಧಿಕಾರಿಗಳು ಬಂದಿದ್ದಾರೆ. ಬಂದು ಅಲ್ಲಿನ ಡಾಕ್ಯುಮೆಂಟ್ಸ್ ಅನ್ನ ಜಪ್ತು ಮಾಡಿಕೊಂಡ್ರು. ಒಂದು ರೂಮಿಗೆ ಹಾಕಿ ಅವುಗಳನ್ನ ಸೀಸ್ ಮಾಡಿದ್ರು. ಪ್ರೊಹಿಬಿಟರಿ ಆದೇಶ ಕೊಟ್ರು. ಇದನ್ನ ಮುಟ್ಟೋ ಹಾಗಿಲ್ಲ ಯಾರು ಇನ್ಮೇಲೆ ಅಂತ. ನಾವು ಹೇಳೋವರೆಗೂ ಮುಟ್ಟೋ ಹಾಗಿಲ್ಲ. ಅದರಲ್ಲಿ ಕಂಪ್ಯೂಟರ್ಸ್ ಇತ್ತು, ದಾಖಲೆಗಳಿದ್ವು.
ಕ್ರೈಮ್ ಬ್ಯೂರೋ ಹೆಡ್ ರವಿ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಎಸ್, ನಿನ್ನೆಯಿಂದ ಏನಾಗಿದೆ, ಯಾಕಾಗಿದೆ, ಆತ್ಮಹತ್ಯೆಯಂತಹ ಈ ನಿರ್ಧಾರ ಯಾಕೆ ಅನ್ನೋದ್ರ ಬಗ್ಗೆ ನಾವು ಬಹಳಷ್ಟು ವಿಶ್ಲೇಷಣೆಗಳನ್ನ ನೋಡಿದ್ವಿ. ಆದ್ರೆ ಈಗ ಕುಟುಂಬಸ್ಥರಿಂದ ಕೂಡ IT ಅಧಿಕಾರಿಗಳ ದಾಳಿ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ತಿಳಿದು ಬರ್ತಾ ಇದೆ. ಏನೇನು ಇನ್ಫಾರ್ಮೇಶನ್ ಕುಟುಂಬದಿಂದ ಸಿಗ್ತಾ ಇದೆ ಈಗ? ಖಂಡಿತವಾಗಿ ಭಾವನ, ಪ್ರಮುಖವಾಗಿ ಅಂದರೆ CJ ರಾಯ್ ಆತ್ಮಹತ್ಯೆ ಯಾವ ಕೋನದಿಂದ ನೋಡಬೇಕು ಅನ್ನೋ ಒಂದು ವಿಶ್ಲೇಷಣೆ ನಡೀತಾ ಇದ್ರು ಕೂಡ ಆ ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣ ಏನು ಅನ್ನೋದು ಈಗ ಪೊಲೀಸರಿಗೆ ಗೊತ್ತಾಗಬೇಕಾಗಿದೆ. ಒಬ್ಬ ಡೈರೆಕ್ಟರ್ ಕೊಟ್ಟಂತಹ ದೂರಿನ ಮೇಲೆ ಈಗ ಆಲ್ರೆಡಿ FIR ಕೂಡ ದಾಖಲಾಗಿರುವಂಥದ್ದು. ಆದರೆ ಅದರಲ್ಲಿ BNS 108 ಅಂದರೆ ಅಬೇಟ್ಮೆಂಟ್ ಆಫ್ ಸೂಸೈಡ್ ಅನ್ನುವ ಅಂಶವನ್ನು ಕಾನ್ಫಿಡೆಂಟ್ ಗ್ರೂಪ್ನ ಯಾವೊಬ್ಬ ಸಿಬ್ಬಂದಿ ಕೂಡ ಪೊಲೀಸರಿಗೆ ಹೇಳಿಲ್ಲ. ಅಂದರೆ IT ಅಧಿಕಾರಿಗಳ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರ್ಬೋದು ಅನ್ನುವಂತಹ ಒಂದು ಅನುಮಾನ ಮತ್ತು ಅವರ ಸಹೋದರರು ಕೊಡ್ತಿರುವಂತಹ ಮಾಹಿತಿ ಏನಿದೆ ಅದು ಕೇವಲ ಮಾಧ್ಯಮಗಳಿಗೆ ಮಾತ್ರ ಸೀಮಿತವಾಗ್ತಿರುವಂಥದ್ದು. ಆದರೆ ಪೊಲೀಸ್ ಠಾಣೆಯಲ್ಲಿ IT ಅಧಿಕಾರಿಗಳ ಕಿರುಕುಳವೇ ನಮ್ಮ ಸಹೋದರನ ಸಾವಿಗೆ ಅನ್ನುವಂತಹ ಒಂದು ಲಿಖಿತವಾದಂತಹ ದೂರು ಸಲ್ಲಿಕೆಯಾಗಿಲ್ಲ. ಕೇವಲ ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣವನ್ನು ಹೇಳಿಲ್ಲ. ಆತ್ಮಹತ್ಯೆ ತನಿಖೆಯನ್ನು ಮಾಡಬೇಕು ಅನ್ನುವಂತಹ ಅಂಶವನ್ನು ಕೂಡ ಈಗ ಆಲ್ರೆಡಿ FIR ಅಲ್ಲಿ ಉಲ್ಲೇಖ ಮಾಡುವಂತಹ ಹಿನ್ನೆಲೆಯಲ್ಲಿ ಯಾವ ನಿಟ್ಟಿನಲ್ಲಿ ಈ ಆತ್ಮಹತ್ಯೆ ನಡೆದಿರ್ಬೋದು ಅನ್ನುವಂತಹ ದೃಷ್ಟಿಕೋನದಿಂದ ಹಲವು ಆ್ಯಂಗಲ್ಗಳಿಂದ ಪೊಲೀಸರು ತನಿಖೆ ಕೂಡ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಇವತ್ತು ಬೆಳಿಗ್ಗೆ CJ ರಾಯ್ ಅವರ ಕುಟುಂಬದವರಾದಂತಹ ಅವರ ತಮ್ಮ ಮತ್ತು ಮಗ ಏನಿದ್ದಾನೆ ರಾಯ್, ಆತನಿಗೆ ಅತಿ ಹೆಚ್ಚಿನದಾಗಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿ ಇರುವಂತಹ ಹಿನ್ನೆಲೆಯಲ್ಲಿ ರಾಯ್ ಮತ್ತು ರಾಯ್ ಅವರ ಮಗ ಹಾಗೂ ರಾಯ್ ಸಹೋದರ ಅವರನ್ನು ಇವತ್ತು ಕರೆಸ್ಕೊಂಡು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಹೆಚ್ಚುವರಿ ಪೊಲೀಸ್ ಆಯುಕ್ತರಂತಹ ವಂಶೀಕೃಷ್ಣ ಅವರು ಮತ್ತು DCP ಅಕ್ಷಯ್ ಮಚೀಂದ್ರ ಅವರು ಸಂಪೂರ್ಣ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂಥದ್ದು. ಕಲೆ ಹಾಕಿದಂತಹ ಸಂದರ್ಭದಲ್ಲಿ IT ಅಧಿಕಾರಿಗಳ ಕಿರುಕುಳ ಯಾವ ರೀತಿ ಇತ್ತು ಅನ್ನುವಂತಹ ಸಂಪೂರ್ಣವಂತಹ ಮಾಹಿತಿಯನ್ನು ತನಿಖಾಧಿಕಾರಿಗಳು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಕಳೆದ 2022ರಲ್ಲೂ ಕೂಡ ಒಮ್ಮೆ IT ದಾಳಿ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ. ಅದಾದ ಬಳಿಕ ಒಂದಷ್ಟು IT ದಂಡವನ್ನಾಗಿ IT ಅಧಿಕಾರಿಗಳಿಗೆ ಪಾವತಿ ಮಾಡಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ. 2024ರಲ್ಲಿ ಕೂಡ IT ದಾಳಿ ಆಗಿತ್ತು ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಮತ್ತು 2025ರ ಡಿಸೆಂಬರ್ 3ರಿಂದ ಡಿಸೆಂಬರ್ 6ರವರೆಗೂ ಕೂಡ ಕೇರಳದ IT ಅಧಿಕಾರಿಗಳು ಬೆಂಗಳೂರು ಸೇರಿದಂತೆ ಹಲವು ಭಾಗಗಳಲ್ಲಿ ದಾಳಿಯನ್ನು ನಡೆಸಿದರು. ಅಂದರೆ ಕಾನ್ಫಿಡೆಂಟ್ ಗ್ರೂಪ್ ಆದಾಯ ಏನಿದೆ ಇದು ಆದಾಯಕ್ಕೂ ಮೀರಿನ ಸಂಪತ್ತು ಇದೆ. ಸೊ ಹೀಗಾಗಿ ಸರಿಯಾದಂತಹ ಟ್ಯಾಕ್ಸನ್ನು ಸರ್ಕಾರಕ್ಕೆ ಕಟ್ಟಿಲ್ಲ, ಆದಾಯ ಇಲಾಖೆಗೆ ಕಟ್ಟಿಲ್ಲ ಅನ್ನುವಂತಹ ಆರೋಪದ ಮೇಲೆ ದಾಳಿ ಕೂಡ ಆಗುತ್ತೆ. ಈ ಸಂದರ್ಭದಲ್ಲಿ ರಾಯ್ ಅವರ CJ ರಾಯ್ ಅವರ ಸಹೋದರ ಏನಿದ್ದಾರೆ ಬಾಬು ರಾಯ್ ಅಂತೇಳಿ ಅವರ ಮನೆ ಮೇಲೂ ಕೂಡ ದಾಳಿ ಆಗಿರುವಂಥದ್ದು. ಸೊ ಆ ಸಂದರ್ಭದಲ್ಲಿ ಒಂದಷ್ಟು ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಹಂತದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿರ್ತಾರೆ. ಅದಾದ ಬಳಿಕ ರಾಯ್ ಡಿಸೆಂಬರ್ 18ರ ಬಳಿಕ ರಾಯ್ಗೆ ಒಂದು ನೋಟಿಸ್ ಕೂಡ ಕೊಟ್ಟಿರ್ತಾರೆ ಕೇರಳದ IT ಅಧಿಕಾರಿಗಳು. ಆ ನೋಟಿಸ್ಗೆ ಉತ್ತರ ಕೊಡಬೇಕಾಗುತ್ತೆ ಅಂತೇಳಿ ಒಂದು ನೋಟಿಸ್ ಕೊಟ್ಟಿರ್ತಾರೆ. ಆ ನೋಟಿಸ್ ಇಟ್ಕೊಂಡು ರಾಯ್ ನೇರವಾಗಿ ಕೇರಳಕ್ಕೆ ಹೋಗಿ IT ಅಧಿಕಾರಿಗಳನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ಸಂದರ್ಭದಲ್ಲಿ ಕಳೆದ 5 ವರ್ಷಗಳ IT ರಿಟರ್ನ್ ಸಂದರ್ಭದಲ್ಲಿ ತಾವು ಅಸ್ಪಷ್ಟವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದಷ್ಟು ಆಸ್ತಿಗಳ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ತೆರಿಗೆ ಕಟ್ಟುವ ನಿಟ್ಟಿನಲ್ಲಿ ತಮ್ಮ ಕಡೆಯಿಂದ ಲೋಪ ಆಗಿದೆ ಅನ್ನುವಂತಹ ಮಾಹಿತಿಯನ್ನು IT ಅಧಿಕಾರಿಗಳು ಕೊಡ್ತಾರೆ. ಇದರ ನಿವಾರಣೆಗಾಗಿ ನಾವೇ ತಮ್ಮ ಕಚೇರಿಗೆ ಬಂದು ಪರಿಶೀಲನೆ ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ. ಅದಾದ ಬಳಿಕ ಮತ್ತೆ ಜನವರಿ ಆರಂಭದಲ್ಲಿ ಒಮ್ಮೆ IT ಅಧಿಕಾರಿಗಳು ದಾಳಿ ಮಾಡ್ತಾರೆ. ಅದಾದ ಬಳಿಕ ಅಂದರೆ ನಿನ್ನೆ ಬೆಳಿಗ್ಗೆ ಕೂಡ ಸುಮಾರು 11:15ಗೆ IT ಅಧಿಕಾರಿಗಳು ಅವರ ಮನೆಗೆ ಬಂದು ದಾಳಿ ಮಾಡಿ PO ಏನು ಕೊಟ್ಟಿರ್ತಾರಲ್ಲ ಪ್ರೊಹಿಬಿಟರಿ ಆರ್ಡರ್ ಅದನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ CJ ರಾಯ್ ಅವರು ಹೊರಗಡೆಯಿಂದ ಬರ್ತಾರೆ. ಹೊರಗಡೆ ಹೋಗಿರ್ತಾರೆ, ಬರ್ತಾರೆ. ಮನೆಗೆ ಬಂದಂತಹ ಸಂದರ್ಭದಲ್ಲಿ IT ಅಧಿಕಾರಿಗಳ ಬಳಿ 2 ನಿಮಿಷ ಮನೆ ಮೇಲೆ ಹೋಗಿ ಬರ್ತೀನಿ ಅಂತೇಳಿ ಪರ್ಮಿಷನ್ ತಗೊಂಡು ಆತ್ಮಹತ್ಯೆಗೆ ಮುಂದಾಗ್ತಿರುವಂಥದ್ದು. ಅಂದರೆ IT ಅಧಿಕಾರಿಗಳ ಒತ್ತಡ ಬಹುಶಃ ಮೇಲ್ನೋಟಕ್ಕೆ ಆತ್ಮಹತ್ಯೆ ಕಾರಣವಾಗುವಂತಹ ನಿಟ್ಟಿನಲ್ಲೂ ಕೂಡ IT ಅಧಿಕಾರಿಗಳು ಯಾವ ರೀತಿ ದಾಳಿಗಳು ಮಾಡಿದ್ರು, IT ಅಧಿಕಾರಿಗಳ ಕಾನ್ವರ್ಸೇಷನ್ ಯಾವ ರೀತಿ ರಾಯ್ ಕುಟುಂಬದ ಜೊತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಭಾವನಾ, ರೈಟ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.